ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಹುದೊಡ್ಡ ಸುದ್ದಿಯನ್ನ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ರಾಜ್ಯ ಬಿಜೆಪಿಯಲ್ಲಿ ಬಿರುಗಾಳಿ ಎಬ್ಬಿಸಿರುವಂತಹ ಸುದ್ದಿ. ಡೀಲ್ ಕುದುರಿಸಿದ್ಯಾರು? ಹಾಗಾದ್ರೆ ಅಡ್ಡ ಮತದಾನ, ಕ್ರಾಸ್ ವೋಟಿಂಗ್ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ರಾಜ್ಯ ಬಿಜೆಪಿಯಲ್ಲಿ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಹೈಕಮಾಂಡ್ ಬೇರೆ ತಲೆ ಕೆಡಿಸ್ಕೊಂಡಿದೆ. ಈ ಹೊತ್ತಲ್ಲಿ ಬ್ಲಾಸ್ಟ್ ಆಗಿರುವ ಸೀಕ್ರೆಟ್ ಏನು, ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಹಲವಾರು ವಿಚಾರಗಳು ಈಗ ತೆರೆದುಕೊಂಡಿರೋದು ನೋಡ್ತಾ ಹೋಗೋಣ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಈಗ ಲೇಟೆಸ್ಟ್ ಅಪ್ಡೇಟ್ ಏನು ಬರ್ತಿದೆ ಅದನ್ನ ನಿಮ್ಮ ಮುಂದೆ ಇಟ್ಬಿಡ್ತೀವಿ. ಆಮೇಲೆ ಯಾರ ಕೈವಾಡ ಇದೆ, ಹಾಗಾದ್ರೆ ಯಾರ್ಯಾರ ನಡುವೆ ಡೀಲ್ ಆಯ್ತು, ಮಹಾನಾಯಕ ಯಾರು, ಸೂತ್ರಧಾರ ಯಾರು, ಪಾತ್ರಧಾರ ಯಾರು, ಇದೆಲ್ಲ ವಿಚಾರಗಳನ್ನ ಮಾತನಾಡ್ತಾ ಹೋಗೋಣ. ಕುಮಾರಸ್ವಾಮಿ ಅವ್ರ ಜೊತೆಗೆ ಏನಾದರೂ ನಡೀತಾ ಡೀಲು? ಬಿಜೆಪಿಯ ಆ ಬಿಗ್ ಲೀಡರ್ ಇಂದ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರ ಜೊತೆಗೆ ಬಿಜೆಪಿಯವರೇ ಡೀಲ್ ಮಾಡಿದ್ರ. ಕುಮಾರಸ್ವಾಮಿ ಅವರು ತಾವು ಗೆಲ್ಲಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಈಗ ಅವ್ರು ಹೇಳ್ತಿರೋದೇನು, ಶಾಸಕರು ಯಾರು ನಮ್ಮ ಜೊತೆಗಿದ್ದಾರೆ ಅಂತ ಗೊತ್ತು ಮಾಡ್ಕೊಳ್ಳೋಕೆ ಹಾಕಿದ್ವಿ, ಎಲ್ಲ ಬಣ್ಣ ಬಯಲಾಯ್ತು. ಈಗ ಇದಕ್ಕೋಸ್ಕರ ಹಾಕಿದ್ದು, ನಮಗೆ ಪಕ್ಕ ಗೆಲ್ಲಲ್ಲ ಅಂತ ಗೊತ್ತಿದ್ರು ಇಷ್ಟಕ್ಕೋಸ್ಕರನೇ ಹಾಕಿದ್ದು ಅಂತ ಹೇಳ್ತಿದ್ದಾರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು. ಅದನ್ನು ಓಪನ್ ಆಗಿ ಹೇಳಿದ್ದಾರೆ. ನಮಗೆ ಆ ಬಲ ಇಲ್ಲ ಅಂತ ಗೊತ್ತು, ಆದರೂ ಹಾಕಿದ್ದೀವಿ ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಅವರ ಜೊತೆಗೆ ವಿಜಯೇಂದ್ರ ಕೆಳಗಿಳಿಸೋದಕ್ಕೆ ಬಯಸದವರು ಬಿಗ್ ಡೀಲ್ ಕುದುರಿಸಿದ್ರ. ಅಂಥದ್ದೊಂದು ಸುದ್ದಿ ಈಗ ಸದ್ದು ಮಾಡ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ ಈಗ ವಿಜಯೇಂದ್ರ ನಾಯಕತ್ವಕ್ಕೆ ಫುಲ್ ಸ್ಟಾಪ್ ಹಾಕಿಬಿಟ್ರೆ ಭಾಗ್ಯದ ಬಾಗಿಲು ಓಪನ್ ಆಗುತ್ತೆ. ಯಾಕಂದ್ರೆ 28ರ ನಾಯಕತ್ವ ಯಾರದ್ದಾಗಿರತ್ತೆ ಅನ್ನೋದೊಂದು ಪ್ರಶ್ನೆ ಇದೆಯಲ್ಲ. ನಾಯಕತ್ವದ ಗೊಂದಲ ಈಗಲೇ ಇದೆ. ಇದನ್ನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗಿಬಿಟ್ರೆ ತಲೆದಂಡ ಆಗತ್ತೆ. ಯಾರೋ ಒಬ್ಬರನ್ನ ಹೊಸಬ್ರನ್ನ ತಂದು ಕೂರಿಸಬಹುದು. ಆ ಮೂಲಕ ಕುಮಾರಸ್ವಾಮಿ ಅವ್ರಿಗೆ ಕಂಪ್ಲೀಟ್ ಬಿಜೆಪಿಯ ಹಿಡಿತಾ ಬರುತ್ತೆ ಮತ್ತು ಅವ್ರ ನಾಯಕತ್ವದಲ್ಲಿಯೇ ಹೈಕಮಾಂಡ್ ಟ್ರಸ್ಟ್ ಮಾಡುತ್ತೆ. ಮೈತ್ರಿಯಲ್ಲಿ ಚುನಾವಣೆಗೆ ಹೋಗೋದು ಮತ್ತು ಕುಮಾರಸ್ವಾಮಿ ಅವ್ರಿಗೇನೇ CM ಪಟ್ಟ ಅನ್ನೋದು ಖಚಿತವಾಗಿಬಿಡುತ್ತೆ. ಅದನ್ನು ಪಕ್ಕಾ ಮಾಡ್ಕೊಳ್ಳೋದಕ್ಕೇನೆ ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಹಾಕಿ ಗೊಂದಲ ಸೃಷ್ಟಿಯಾಗಿ ಅಲ್ಲೇ ಎಲ್ಲ ಲೆಕ್ಕಾಚಾರ ಹಳಿ ತಪ್ಪಿಸಿ ಬಿಟ್ರ. ಈಗ ನೋಡಿ, 7 ವೋಟ್ ಬಿಜೆಪಿದು ಬಿದ್ದಿದೆ ಅಂತ ಕಾಂಗ್ರೆಸ್ ಹೇಳ್ತಿದೆ. ಕಾಂಗ್ರೆಸ್ಸಲ್ಲಿ ಎಲ್ಲರೂ ಹೇಳ್ತಿಲ್ಲ, ಸತೀಶ್ ಜಾರಕಿಹೊಳಿ ಅವರು ಇದನ್ನು ಫಸ್ಟ್ ಟೈಮ್ ನಂಬರ್ ಹೇಳಿದ್ದು, 7 ವೋಟ್ ಬಿಜೆಪಿದು ಬಿದ್ದಿದೆ ಅಂತ. ಬಟ್ ಬಿಜೆಪಿ ಹೇಳ್ತಿರೋದೇನು, ನಮ್ಮದು 3ರಿಂದ 4 ಅಷ್ಟೇ, ನಮ್ದಲ್ಲ, ಇದು JDSದೇ 7 ವೋಟು, ಒಟ್ಟು 11, 12 ಅಂತ ಹೇಳ್ತಿದ್ದಾರಲ್ಲ. ಸೊ 7 ನಮ್ಮದಲ್ಲ ಅಂತ ಬಿಜೆಪಿ ಹೇಳ್ತಿದೆ, ನಮ್ಮದಲ್ವೇ ಅಲ್ಲ ಅಂತ JDS ಹೇಳ್ತಿದೆ. ಸೊ ಇಲ್ಲಿ ಗೊಂದಲ ಸೃಷ್ಟಿಯಾಯಿತು. ವಿಜಯೇಂದ್ರ ಕುತ್ತಿಗೆಗೆ ಬಂತು. ಯಾರು ಓಟ್ ಹಾಕಿದ್ದಾರೆ ಅನ್ನೋದನ್ನು ಏನು ಮಾಡ್ರು ಕಂಡು ಹಿಡಿಯೋಕ್ಕಾಗಲ್ಲ. ಯಾಕಂದರೆ ಗೌಪ್ಯ ಮತದಾನ, ಅಲ್ಲಿ ಏನು ಹೆಸರು ಬರೆದಿರಲ್ಲ, ಜಸ್ಟ್ ನಂಬರ್ ಕೌಂಟ್ ಆಗುತ್ತೆ. ಏನು ಮಾಡ್ರು ಕಂಡು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಯಾವ ಸೀಕ್ರೆಟ್ ಲಕೋಟೆ ಓಪನ್ ಮಾಡಿದ್ರೂ ಸಿಗಲ್ಲ. ಅಲ್ಲಿ ಹೈಕಮಾಂಡು ಯಾವ ಆಧಾರದಲ್ಲಿ ಕೇಳುತ್ತೆ, ಸಾಂದರ್ಭಿಕ ಸಾಕ್ಷಿ ಆಧಾರದಲ್ಲಿ ಒಂದು ರಿಪೋರ್ಟ್ ಕೊಡ್ಬೋದು ಅಷ್ಟೇ, ಸತ್ಯಶೋಧನಾ ಸಮಿತಿಯವರು. ಹಾಗಾಗಿ ಈಗ ಏನೇ ಆದ್ರೂ ಮೈತ್ರಿ ಉಳಿಸ್ಕೊಳ್ಳೋದಕ್ಕಾದರೂ ಕುಮಾರಸ್ವಾಮಿ ಅವ್ರನ್ನ ದೂಷಿಸೋಕೆ ಹೋಗಲ್ಲ ಹೈಕಮಾಂಡ್. ಮೊನ್ನೆಲ್ಲ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರು ಕರೆ ಮಾಡಿ ಮಾತಾಡಿ, ಇದರಲ್ಲಿ ನೀವು ಮೈತ್ರಿ ಕೆಡಿಸ್ಕೊಳ್ಬೇಡಿ, ಆರಾಮಾಗಿರಿ, ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು. ಸೊ ಮೈತ್ರಿ ಬೇಕು ಕರ್ನಾಟಕದಲ್ಲಿ ಅನ್ನೋ ಕಾರಣಕ್ಕೆ ಈಗ ಬಿಜೆಪಿ ನಾಯಕರ ಮೇಲೇ ಸಿಟ್ಟು ಬಂದಿರುತ್ತೆ. ಸೊ 7 JDSದೇ ಆಗಿದ್ರು ಬಿಜೆಪಿದು ಅಂತ ನಂಬಿಸೋದು ಕಷ್ಟ ಆಗಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರು ವಿಜಯೇಂದ್ರ ನಾಯಕತ್ವವನ್ನು ಫಿನಿಶ್ ಮಾಡೋದಕ್ಕೆ ಅಂತಾನೆ ಸ್ಕೆಚ್ ಹಾಕಿದ್ರ. ಅದಕ್ಕೆ ಬಿಜೆಪಿ ಒಳಗಡೆಯಿಂದಾನೆ, ಅದು ಕೂಡ ಹೈ ಲೆವೆಲ್ ಕೆಲವರು ದೊಡ್ಡ ದೊಡ್ಡ ನಾಯಕರಿಂದಾನೆ ಸಪೋರ್ಟ್ ಸಿಗ್ತಾ ಮೀಟಿಂಗ್ ಮಾಡಿಸಿದ್ದೇ ಅವರ ಅನ್ನೋ ಚರ್ಚೆಯೊಂದು ಶುರುವಾಗಿ ಬಾಂಬು. ಸೊ ಈಗ ಬಿಜೆಪಿಯಲ್ಲಿ ಇದ್ದಕ್ಕಿದ್ದಂತೆ ಎದ್ದಿರೋ ಪುಕಾರೆ ಇದು. ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಹಾಕಿದ್ದೆ, ಸೋಲ್ತೀವಿ ಅಂತ ಗೊತ್ತಿದ್ರು ಹಾಕಿದ್ದೆ, ಈ ರೀತಿಯದ್ದೊಂದು ಬಿಗ್ ಸ್ಕೆಚ್ ಹಾಕ್ಕೊಂಡು ಅನ್ನುವಂಥ ಆರೋಪ, ಚರ್ಚೆಗಳು ನಿಧಾನಕ್ಕೆ ಹೊಸ ಆಯಾಮವನ್ನು ಅಥವಾ ಇನ್ನೂ ದೊಡ್ಡ ದೊಡ್ಡವರಿದ್ದಾರೋ, ಯಡಿಯೂರಪ್ಪನವ್ರನ್ನ ಕಂಪ್ಲೀಟಾಗಿ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಿರೋರಿಂದ ಪಕ್ಷಕ್ಕೆ ದ್ರೋಹ ಆಯ್ತಾ? ಬಿಜೆಪಿಯಲ್ಲಿ ಕಚ್ಚಾಟ ಹೆಂಗಿದೆ ಅಂದರೆ, ಅವರವರ ಮೀಸೆ ತಿರುವುದಕ್ಕೆ ಪಕ್ಷನೇ ಫಿನಿಶ್ ಮಾಡೋ ಮಟ್ಟಿಗೆ ಹೋಯ್ತಾ ಬೆಳವಣಿಗೆ. ವಿಜಯೇಂದ್ರ ಕೆಳಗಿಳಿಸಬೇಕು ಅನ್ನೋ ಕಾರಣಕ್ಕೆ ಈಗ ನಾಯಕತ್ವ ಬದಲಾವಣೆ ಆಗತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ವಿಜಯೇಂದ್ರ ಸದ್ಯಕ್ಕಂತೂ ಕೆಳಗಿಳಿಸಿಲ್ಲ. ಇನ್ನು ಕ್ಲಾರಿಟಿ ತಗೊಳ್ತೀವಿ ಅಂತ ಹೈಕಮಾಂಡ್ ಹೇಳ್ತಾನೆ ಇದೆ. ಈ ಎಲೆಕ್ಷನ್ ಪಾಸ್ ಆಗಿಬಿಟ್ಟಿದ್ರೆ ವಿಜಯೇಂದ್ರ ಮತ್ತೆ ಗಟ್ಟಿ ಆಗ್ತಿದ್ರು ಅನ್ನೋ ಕಾರಣಕ್ಕೆ ಇಲ್ಲೇ ಹೊಡೆದು ಹಾಕಿದ್ರ ಅನ್ನುವಂಥ ಒಂದು
ಚರ್ಚೆ ಕೇಳಿ ಬರ್ತಿದೆ. ಕುಮಾರಸ್ವಾಮಿ ಅವ್ರಿಗೆ ಬಲ ತುಂಬಿದ್ದಾರಂತೆ ಆ ಬಿಗ್ ಲೀಡರ್ ಯಾರವರು ಅನ್ನೋದನ್ನು ಪತ್ತೆ ಹಚ್ಚಿ ಸಾಕ್ಷಿ ಸಮೇತ ಹೈಕಮಾಂಡ್ ಮುಂದಿಡೋದಕ್ಕೆ ರೆಡಿ ಆಗಿದೆಯಂತೆ ಈಗ ವಿಜಯೇಂದ್ರ ಬಣ. ಇಂಥದ್ದೊಂದು ಸುದ್ದಿ ಬರ್ತಿದೆ. ಅವರನ್ನು ನಾವು ಸುಮ್ಮನೆ ಬಿಡಲ್ಲ, ರಾಜ್ಯದ ಜನರ ಮುಂದೂ ಎಕ್ಸ್ಪೋಸ್ ಮಾಡಿ ಹೈಕಮಾಂಡ್ ಮುಂದೆಯೂ ಆ ಸಾಕ್ಷಿ ಕೊಡ್ತೀವಿ. ಯಾಕಂದರೆ ಅವರು BJP ಒಳಗಡೆನೇ ಇದ್ದಾರೆ ಅನ್ನೋದೊಂದು ವಾಸನೆ ಈಗ ಸಿಕ್ಕಿದೆ. ಯಾರಾದರೂ ಕೇಂದ್ರ ಮಂತ್ರಿನ ಅಥವಾ ದೊಡ್ಡ ಹಿಡಿತಾ ಇರುವಂಥ ನಾಯಕನ ಯಾರು ಅಂತ ನೋಡಬೇಕು. ತುಂಬ ಜನ ಅಖಾಡಕ್ಕೆ ಇಳಿದಿದ್ದಾರೆ. ಈಗ 28ಕ್ಕೆ BJPಗೆ ಒಳ್ಳೆ ಚಾನ್ಸ್ ಇದೆಯಲ್ಲ. ಹೇಗೂ ಇಲ್ಲಿ ಪ್ರತಿ 5 ವರ್ಷಕ್ಕೆ ಸರ್ಕಾರ ಚೇಂಜ್ ಆಗುತ್ತೆ, ಮತ್ತು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಚೇಂಜ್ ಮಾಡಿರೋದ್ರಿಂದ ಜಟಾಪಟಿ ಇರುತ್ತೆ. DK ಸೋಲಿಸೋದಕ್ಕೆ ಒಳಗಿನವರೇ ಪ್ರಯತ್ನ ಪಡ್ತಿರ್ತಾರೆ. ಇದೆಲ್ಲ ಕಾರಣಕ್ಕೆ BJPಗೆ ಇನ್ನೂ ಒಳ್ಳೆ ಚಾನ್ಸ್ ಇದೆ. ಸೊ ಮುಖ್ಯಮಂತ್ರಿ ಆಗೋದಕ್ಕೆ ತುಂಬ ಜನ ಕ್ಯೂ ಅಲ್ಲಿದ್ದಾರೆ. ವಿಜಯೇಂದ್ರ ಮುಗಿಸಿ ಬಿಟ್ಟರೆ ಕಾಂಪಿಟೇಟರ್ ಫಿನಿಶ್ ಅನ್ನುವ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರ ಜೊತೆಗೆ BJPಯವರೇ ಕೈ ಜೋಡಿಸಿ ಇಂಥದ್ದೊಂದು ಆಪರೇಷನ್ ಸಕ್ಸಸ್ ಮಾಡಿದ್ರೆ. ಇನ್ನು ಸದಾನಂದ ಗೌಡರ ಮಾತಿನ ವಿಚಾರಕ್ಕೆ ಬರೋಣ. ಅವ್ರು ಏನು ಹೇಳಿದ್ರು ಮೊನ್ನೆ ನನಗೆ ಗೊತ್ತಾಯಿತು. ಒಬ್ಬರು ಅನ್ನೋನ್ ಪರ್ಸನ್ನು, ಅಂದರೆ ಹೆಸರು ಹೇಳಲ್ಲ ಅಂತ ಅವ್ರದ್ದು, ಯಾರೋ ಒಬ್ಬರು ಕಾಲ್ ಮಾಡಿ ಹಿಂಗೆ ಮೀಟಿಂಗ್ ಆಗ್ತಿದೆ ಕಾಂಗ್ರೆಸ್ ಶಾಸಕರ ಜೊತೆ BJPಯ 4 ಜನ ಶಾಸಕರು ಮೀಟಿಂಗ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂಗೆ ವಿಜಯೇಂದ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ನೋಡಿದೆ, ಅಶೋಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ನೋಡಿದೆ, ಸಿಗಲಿಲ್ಲ ಅಂತ ಹೇಳ್ತಾರೆ. ಸೊ ಅವರೊಬ್ಬರು ಮಾಜಿ CM ಆಗಿ ವಿಜಯೇಂದ್ರ ಅವ್ರನ್ನ, ಯಡಿಯೂರಪ್ಪನವ್ರನ್ನ, ಅಶೋಕ್ ಅವ್ರನ್ನ ಕಾಂಟ್ಯಾಕ್ಟೇ ಮಾಡದಿರೋಕ್ಕೆ ಸಾಧ್ಯನಾ? ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು, 1 ಸಲ 2 ಸಲ ಸಿಗದೆ ಹೋಗ್ಬಹುದು. ಬಟ್ ವಿಜಯೇಂದ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅಷ್ಟು ಕಷ್ಟನಾ? ಎಲೆಕ್ಷನ್ ತನಕ 13ನೇ ತಾರೀಕು ಗೊತ್ತಾಗಿದ್ದು ಅವ್ರಿಗೆ. ಎಲೆಕ್ಷನ್ ತನಕ ಎಷ್ಟು ಸಮಯ ಇರುತ್ತೆ? ರಾತ್ರಿ ಬೆಳಗ್ಗೆ ಎಷ್ಟೊತ್ತಿಗೆ ಬೇಕಾದ್ರೂ ಕಾಲ್ ಮಾಡ್ಬೋದು. ಅಲ್ಲಿ ತನಕ ಸಿಗಲೇ ಇಲ್ವಾ ವಿಜಯೇಂದ್ರ ಅವರು? ಸದಾನಂದ ಗೌಡರು ಪ್ರಧಾನ ಕಾರ್ಯದರ್ಶಿ ಒಬ್ರಿಗೆ ತಿಳಿಸ್ತಾರೆ, ನನ್ನ ಕೆಲಸ ಮುಗೀತು ಅಂತ ಸುಮ್ಮನಾಗ್ತಾರೆ. ಅವರು ಹೇಳಿದ್ದು ನನ್ನ ಕೆಲಸ ಮುಗೀತಲ್ಲ, ಹೇಳಿದ್ದೀನಿ ಅಂತ ಸುಮ್ಮನಾದ್ರಂತೆ. ನಿಜವಾಗಿಯೂ ಈ ಸಮಜಾಯಿಷಿನ ಅಮಿತ್ ಶಾ ಅವ್ರ ಮುಂದೆ ಕೊಡ್ತಾರೆ ಸದಾನಂದ ಗೌಡರು. ನಾನು ಹೇಳಿದ್ದೀನಿ, ಅವರು ಫೋನಿಗೆ ಸಿಗಲಿಲ್ಲ ಅದಕ್ಕೆ ಸುಮ್ಮನಾದೆ ಅಂತ. ಸೊ ಸದಾನಂದ ಗೌಡ್ರಿಗೆ ನನಗೇನಾಗಬೇಕು ಅನ್ನುವಂಥ ಮನಸ್ಥಿತಿ ಇತ್ತ ಅಥವಾ ನಾಯಕತ್ವದ ಜಟಾಪಟಿಯ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಮಿಸ್ಸಿಂಗ್ ಆಗಿದೆ ಇಲ್ಲಿ. ಸಮಥಿಂಗ್ ಬಹಳ ದೊಡ್ಡ ಪ್ಲ್ಯಾನ್ ಆಗಿದೆಯಾ ಅನ್ನೋದೆಲ್ಲ ಒಂದೊಂದೇ BJPಯಲ್ಲಿ ಈಗ ಬಿರುಗಾಳಿಯೇ ಎದ್ದಿರೋದು. ಹೈಕಮಾಂಡ್ ಈಗ ಯಾರ ಮೇಲೆ ಆ್ಯಕ್ಷನ್ ತಗೊಳುತ್ತೆ? ವಿಜಯೇಂದ್ರ ಅವರೇ ನೀವೇ ರೆಸ್ಪಾನ್ಸಿಬಲು ಅಂತ ಹೇಳಿದಂಥ ಹೈಕಮಾಂಡ್ಗೀಗ ಶಾಕ್ ಎದುರಾಗಿದೆ. ವಿಜಯೇಂದ್ರ ಕೆಳಗಿಳಿಸೋದಕ್ಕೆ ಇಂಥದ್ದೊಂದು ಪ್ಲ್ಯಾನು ತುಂಬ ನಂಬಿಕಸ್ಥರು ಮತ್ತು ತುಂಬ ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿರೋರಿಂದ ಆಯ್ತಾ ಅನ್ನುವ ವಿಚಾರ ಸದ್ದು ಮಾಡ್ತಿರೋದ್ರಿಂದ. ಹಾಗಾಗಿ ವಿಜಯೇಂದ್ರ ಬಣ ಏನಾದರೂ ಸಾಕ್ಷಿ ಇಟ್ಟರೆ ಮತ್ತೆ BYB ಕೈ ಮೇಲಾಗೋದಕ್ಕೆ ಒಂದು ಅವಕಾಶ ಇರುತ್ತೆ. ಅವ್ರು ನೋಡಿ ತನ್ನ ವಿರುದ್ಧ ಇಂಥದ್ದು ನಡೆದಿದೆ, ಇಂಥವರು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವೇ ಈಗ 7 ಜನನೋ 4 ಜನನೋ ಎಷ್ಟು ಜನ ಅಡ್ಡ ಮತದಾನ ಮಾಡಿದಾರೋ ಅವರನ್ನು ಉಚ್ಚಾಟಿಸೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಅದೆಲ್ಲ ಇಲ್ಲಿ ವಿಷಯ. ದೊಡ್ಡ ತಲೆ ಉದುರತ್ತಾ ಅನ್ನೋದು ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.